ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗ್ಯಾಸ್ ಕೊರತೆಯ ಕುರಿತಂತೆ ಬೆಂಗಳೂರಿನಲ್ಲಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಪಿಜಿ ಸಿಲಿಂಡರ್ ಕೊರತೆಯಿಂದ ಹೋಟೆಲ್ಗಳೆಲ್ಲವೂ ಕೂಡ ಬಂದ್ ಆಗ್ತಾ ಇದೆ. ನಾಳೆ ಸಂಜೆ 4 ಗಂಟೆಗೆ ಗ್ಯಾಸ್ ಕಂಪನಿಗಳ ಜೊತೆಗೆ ಸಭೆಯನ್ನ ಮಾಡಲಾಗುತ್ತೆ. ಕ್ರಮೇಣವಾಗಿ ಸಿಲಿಂಡರ್ ಸಮಸ್ಯೆ ಈಗೇನು ಎದುರಾಗಿದೆ ಅವೆಲ್ಲವೂ ಕೂಡ ಬಗೆಹರಿಯುತ್ತೆ. 2 ಹಡಗುಗಳು ಬಂದಿರೋದ್ರಿಂದ ಅನುಕೂಲವಾಗುತ್ತೆ. ಹೋಟೆಲ್ಗಳಿಗೆ ಕೂಡ ಕೊಡೋದಕ್ಕೆ ಮಾತುಕತೆಯನ್ನ ನಡೆಸ್ತೇವೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯುದ್ಧ ನಿಂತಿಲ್ಲ, ಎಲ್ಪಿಜಿ ಮಿತ ವ್ಯಯದಲ್ಲಿ ಬಳಕೆಯನ್ನ ಮಾಡಬೇಕು. ಹಾಗಾಗಿ ನಾಳೆ ಸಂಜೆ ಇದಕ್ಕೆ ಸಂಬಂಧಪಟ್ಟಂತೆ ಸಭೆಯನ್ನು ಕೂಡ ಕರೆಯಲಾಗಿದೆ. ಗ್ಯಾಸ್ ಕಂಪನಿಗಳ ಜೊತೆಗೆ ಮೀಟಿಂಗ್ ಅನ್ನು ಮಾಡ್ತೇವೆ. ಸಿಎಸ್ ಅವರ ನೇತೃತ್ವದಲ್ಲಿ ಸಭೆ ಆಗತ್ತೆ, ನಿಮಗೆ ಅಪ್ಡೇಟ್ ಮಾಡ್ತಾರೆ. 2 ಹಡಗುಗಳು ಬಂದಿರೋದ್ರಿಂದ ಈಗ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗೋದಿಲ್ಲ, ಅನುಕೂಲ ಆಗತ್ತೆ ಅಂತ ಹೇಳಿ ನಾವು ಭಾವಿಸಿದ್ದೇವೆ. ಆದರೂ ಕೂಡ ಇನ್ನು ಯುದ್ಧ ನಿಂತಿಲ್ಲ, ಎಚ್ಚರಿಕೆಯಲ್ಲೇ ಇರಬೇಕಾಗತ್ತೆ. ಹೆಚ್ಚು ಖರ್ಚು ಮಾಡೋದಕ್ಕೆ ಹೋಗಬಾರ್ದು, ಸೂಕ್ಷ್ಮವಾಗಿ ಮಿತವ್ಯಯದಲ್ಲಿ ಬಳಸಬೇಕು. ಪೂರ್ತಿ ಪ್ರಮಾಣದಲ್ಲಿ ಸರಿ ಹೋಗೋವರೆಗೂ ಕೂಡ ಎಲ್ಲರೂ ಅಲರ್ಟ್ ಆಗಿರಬೇಕು. ಸ್ವಲ್ಪ ಮಟ್ಟಿಗೆ ಹೋಟೆಲ್ಗಳಿಗೆ ಕೂಡ ನೀಡೋದಕ್ಕೆ ಮಾತುಕತೆಯನ್ನು ನಡೆಸ್ತೇವೆ. ನಾಳೆ ತೀರ್ಮಾನ ಮಾಡಿ ಆ ಸಭೆಯಲ್ಲಿ ಏನಾಗತ್ತೆ ಅನ್ನೋದನ್ನ ತಿಳಿಸ್ತೇವೆ. ಜೊತೆಗೆ ಆಯಿಲ್ ಕಾರ್ಪೊರೇಷನ್ ಜೊತೆಗೂ ಕೂಡ ನಾಳೆ ಸಭೆಯನ್ನ ಮಾಡ್ತೀವಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಕೆಎಚ್ ಮುನಿಯಪ್ಪ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ.